ಭಾನುವಾರವೂ ಕೆಲಸ ಮಾಡೋ ಬಗ್ಗೆ ಮಹೀಂದ್ರ ಗ್ರೂಪ್ನ ಅಧ್ಯಕ್ಷ ಆನಂದ್ ಮಹೀಂದ್ರ ಅವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇನ್ಫೋಸಿಸ್ ನಾರಾಯಣ್ ಮೂರ್ತಿ. ಭಾನುವಾರ ರಜೆ ಯಾಕೆ, ಮನೆಯಲ್ಲಿ ಹೆಂಡತಿ ಮುಖಾನ ಎಷ್ಟು ಅಂತ ನೋಡ್ತೀರಿ, ಅವರು ನನ್ನ ತಲೆಯಲ್ಲೇ ಉಳಿದುಕೊಂಡು ಬಿಟ್ಟಿದ್ದಾರೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕೆಲಸದ ಅವಧಿ ಬಗ್ಗೆ ಹಾಗೂ ಭಾನುವಾರನೂ ಕೆಲಸ ಮಾಡೋ ಬಗ್ಗೆ ಮಹೀಂದ್ರ ಗ್ರೂಪ್ನ ಅಧ್ಯಕ್ಷ ಆನಂದ್ ಮಹೀಂದ್ರ ಅವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾರದಲ್ಲಿ 90 ಗಂಟೆಗಳ ಕೆಲಸದ ಚರ್ಚೆಯು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಜನರನ್ನ ಹಾಸ್ಯದ ಅಮಲಿನಲ್ಲಿ ತೇಲುವಂತೆ ಮಾಡ್ತಾ ಇದೆ. ಭಾರತದಲ್ಲಿ ಕೆಲಸದ ಅವಧಿ ಬಗ್ಗೆ ಕಳೆದ 6-7 ತಿಂಗಳಿಂದ ಸತತವಾಗಿ ಚರ್ಚೆಗಳು ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು ಯುವಕರು ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿರೋದ್ರಿಂದ ಶುರುವಾಯಿತು. ಇದನ್ನ ಮೀರಿಸುವಂತೆ L&T ಚೇರ್ಮನ್ ಸುಬ್ರಮಣಿಯನ್ ಅವರು ವಾರಕ್ಕೆ 90 ಗಂಟೆ ಕೆಲಸ ಮಾಡಬೇಕು, ಭಾನುವಾರನೂ ಕೆಲಸ ಮಾಡಿ ಎಷ್ಟು ಅಂತ ಹೆಂಡತಿ ಮುಖ ನೋಡ್ತೀರಿ ಅಂತ ಹೇಳಿದ್ರು. ಇದೀಗ ಈ ಚರ್ಚೆಗಳಿಗೆ ಮಹೀಂದ್ರ ಅವರು ಹೊಸ ತಿರುವನ್ನ ಕೊಟ್ಟಿದ್ದಾರೆ. ಇವರ ಅಭಿಪ್ರಾಯವನ್ನ ಹಲವು ಉದ್ಯೋಗಿಗಳು ಮೆಚ್ಚಿಕೊಂಡಿದ್ದಾರೆ. ಆನಂದ್ ಅವರ ಮಜವಾದ ರಿಪ್ಲೈಗೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಕೆಲಸದ ಅವಧಿ ಎಷ್ಟಾಗಿರ್ಬೇಕು ಅನ್ನೋ ಬಗ್ಗೆ ಚರ್ಚೆ, ವಾದ ವಿವಾದ ನಡೀತಾನೆ ಇದೆ. ಕೆಲವು ಕಂಪನಿಗಳ ಮಾಲೀಕರು ಉದ್ಯೋಗಿಗಳು ಕತ್ತೆ ತರ ದುಡಿಬೇಕು, ಗಂಟೆಗಟ್ಟಲೆ ಕೆಲಸ ಮಾಡಬೇಕು, ಭಾನುವಾರನೂ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಈ ರೀತಿ ಗಂಟೆಗಟ್ಟಲೆ ಕೆಲಸ ಮಾಡಿದ್ರೆ ಉದ್ಯೋಗಿಗಳ ಪರಿಸ್ಥಿತಿ ಏನಾಗಬೇಕು, ಅವರ ಪರ್ಸನಲ್ ಲೈಫ್ ಏನಾಗಬೇಕು, ಪರ್ಸನಲ್ ಲೈಫ್ ಹಾಗೂ ವರ್ಕ್ ಲೈಫ್ ನಡುವೆ ಬ್ಯಾಲೆನ್ಸ್ ಇರಬೇಕು ಅನ್ನೋದು ಸೇರಿದಂತೆ ಹಲವು ವಿಷಯಗಳ ಚರ್ಚೆ ನಡೀತಾ ಇದೆ. ಇನ್ನು ಮುಖ್ಯವಾಗಿ ಕಂಪನಿಯ ಮಾಲೀಕರು ಹಾಗೂ ಉದ್ಯೋಗಿಗಳ ಸೌಲಭ್ಯ ಹಾಗೂ ವೇತನದ ಬಗ್ಗೆಯೂ ಸಹ ಚರ್ಚೆ ಆಗಿರುವುದು ಇದೆ. ಇತ್ತೀಚೆಗೆ L&T ಚೇರ್ಮನ್ ಸುಬ್ರಮಣಿಯನ್ ವಾರಕ್ಕೆ 90 ಗಂಟೆ ಕೆಲಸ ಮಾಡಿ ಭಾನುವಾರ ರಜೆ ಯಾಕೆ, ಮನೆಯಲ್ಲಿ ಎಷ್ಟು ಅಂತ ಹೆಂಡತಿ ಮುಖ ನೋಡ್ತೀರಿ ಅಂತೆಲ್ಲ ಹೇಳಿ ವಿವಾದಾತ್ಮಕ ಹೇಳಿಕೆನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಆನಂದ್ ಮಹೀಂದ್ರ ಅವರು ಮಾತಾಡಿದ್ದಾರೆ. ವಿಕಸಿತ್ ಭಾರತ್ ಯುವ ನಾಯಕರ ಸಂವಾದ ಕಾರ್ಯಕ್ರಮದಲ್ಲಿ ಫಸ್ಟ್ ಪೋಸ್ಟ್ ಮ್ಯಾನೇಜಿಂಗ್ ಎಡಿಟರ್ ಪಾಲ್ಕಿ ಶರ್ಮಾ ಜೊತೆಗೆ ಮಹೀಂದ್ರ ಗ್ರೂಪ್ನ ಅಧ್ಯಕ್ಷರಾದಂತಹ ಆನಂದ್ ಮಹೀಂದ್ರ ಅವರು ಮಾತನಾಡಿದ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ, ಜೊತೆಗೆ ಮೆಚ್ಚುಗೆಯನ್ನು ಪಡಿತಾ ಇದೆ. दिस सवाल ये तो आना ही है आज, कोई ना कोई मुझे पूछेगा इस सवाल. So I'll tell you, I have huge respect for Mr. Narayan Murthy and others, so let me not get this wrong. Of course. But I have to say something. I think this debate is in the wrong direction, because this debate is about the quantity of work. My point is, we have to focus on the quality of work, not on the quantity of work. So it's not about 40 hours, it's not about 70 hours, it's not about 90 hours. What output are you doing even if it's 10 hours? You can change the world in 10 hours. I have always believed that you have to have leaders and people in your company who make wise decisions, wise choices. So the question is, which kind of mind makes the right choices and right decisions? And I think a mind that is exposed to holistic thinking, that is open to inputs from around the world, that's why I'm such a votary of liberal arts. I think even if you're an engineer, even if you're an MBA, you must study art, you must study culture. The MC was very kind that we support art and culture. Why? Why am I making shareholders pay for that? Because I think you make better decisions when you have a whole brain. When you are informed about arts, culture, that's when you'll make a good decision. If you're not spending time at home, if you're not spending time with friends, if you're not reading, if you don't have time to reflect, how will you bring the right inputs into making a decision? Let's take our business. You make a car. We have to decide what a customer wants in a car. If we are only in the office all the time, we are not with our families, we are not with other families, how are we going to understand what people want to buy? What kind of car do they want to sit in? So that is why I'm a big votary. I'm not going to say you need to work so many hours or that. I don't want it to be about quantity. Ask me what's the quality of my work. Don't ask me how many hours I work. I often ask this question, then I'm asked about, do you have a
office that manages it. If anyone's read my tweets, if you think my office can write like that, then I've got a fabulous team who lives inside my head. You know, I don't know why people even ask that. So then you say, how much time do you have? And every time I'll get in my timeline, sab aap faltu ko nahi kar kaam karo, aap Twitter pe kyun hai? You know, this kind of thing keeps coming up. I want to tell people and I've been asked this, I'm on X on social media not because I'm lonely. My wife is wonderful. I love staring at her. I spend more time. So, I'm not here to make friends. I'm here because people don't understand. It is an amazing business tool. How in one platform I get feedback from 11 million people. ಸೊ ಇದರಲ್ಲಿ ಆನಂದ್ ಅವರು ನನ್ನ ಹೆಂಡತಿ ಸುಂದರವಾಗಿದ್ದಾಳೆ ಕಣ್ರಿ, ನಾನು ಅವಳನ್ನ ನೋಡೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಮುಂದುವರೆದು ತಾಸ್ಗಟ್ಲೆ ಕೆಲಸ ಮಾಡೋದ್ರ ಬಗ್ಗೆಯೂ ಸಹ ಇವರು ಮಾತಾಡಿದ್ದಾರೆ. ಇನ್ನು ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಇಲ್ಲ 90 ಗಂಟೆ ಕೆಲಸ ಮಾಡಬೇಕು ಅನ್ನುವಂಥ ಕಂಪನಿಗಳ ಮಾಲೀಕರ ನಡುವೆ ಆನಂದ್ ಅವರು ಕೆಲಸದ ಅವಧಿ ಬಗ್ಗೆ ಮಾತಾಡಿರೋದು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಸೊ ಅದೇನು ಅಂತಂದ್ರೆ ತಾಸುಗಟ್ಲೆ ದುಡಿಯೋದು ಮುಖ್ಯ ಅಲ್ಲ, ನಾನು ಕೆಲಸ ಮಾಡೋ ಟೈಮ್ಗಿಂತ ಕೆಲಸದ ಗುಣಮಟ್ಟವನ್ನ ನೋಡ್ತಾರೆ, ಅದರ ಪ್ರಾಮುಖ್ಯತೆಯನ್ನು ಖಚಿತಪಡಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದಾರೆ. ಸೊ ಗಂಟೆಗಟ್ಟಲೆ ದುಡಿಯೋದು ಇಂಪಾರ್ಟೆಂಟ್ ಅಲ್ಲ, ಕಡಿಮೆ ಅವಧಿಯಲ್ಲಿ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಇನ್ನು ಹಾಗೆ ಮುಂದುವರೆದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಎಷ್ಟು ಗಂಟೆಗಳನ್ನ ಕಳಿತೀರಿ ಅನ್ನೋ ಪ್ರಶ್ನೆಗೆ ನಾನು ಒಮ್ಮೊಮ್ಮೆ ನನ್ನಲ್ಲೇ ಈ ಪ್ರಶ್ನೆಗಳನ್ನ ಕೇಳ್ತಿರ್ತೇನೆ. ನನ್ನ ಟ್ವೀಟ್ ಅನ್ನ ನೋಡಿದವ್ರಿಗೆ ಗೊತ್ತಿರುತ್ತೆ, ನನಗೆ ಕಚೇರಿಯಲ್ಲಿ ಅದ್ಭುತವಾದಂಥ ಒಂದು ಟೀಮ್ ಇದೆ, ಅವರು ನನ್ನ ತಲೆಯಲ್ಲೇ ಉಳ್ಕೊಂಡು ಬಿಟ್ಟಿದ್ದಾರೆ. ನೀವ್ಯಾಕೆ ಟ್ವಿಟರ್ನಲ್ಲಿ ಇದ್ದೀರಿ, ಕೆಲಸ ಮಾಡಿ ಅನ್ನೋ ಕಮೆಂಟ್ಗಳು ಬರ್ತಾನೆ ಇರತ್ತೆ. ಸೊ ಒಂದು ವಿಚಾರ ಇಲ್ಲಿ ತಿಳಿಸ್ತೇನೆ, ನನಗೆ ಏಕಾಂಗಿತನ ಕಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಎಕ್ಸ್ನಲ್ಲಿ ಇಲ್ಲ. ನನಗೆ ಸುಂದರವಾದ ಹೆಂಡತಿ ಇದ್ದಾಳೆ, ಆಕೆಯನ್ನ ದಿಟ್ಟಿಸಿ ನೋಡೋದು ನನಗೆ ಖುಷಿ ಕೊಡುತ್ತೆ, ಆಕೆಯೊಂದಿಗೆ ಹೆಚ್ಚಿನ ಸಮಯ ಕಳಿತೇನೆ. ನಾನು ಅಲ್ಲಿ ಸ್ನೇಹಿತರನ್ನ ಮಾಡ್ಕೊಳ್ಳೋ ಸಲುವಾಗಿ ಇಲ್ಲ, ಆದರೆ ಎಕ್ಸ್ ಒಂದು ಅಮೇಝಿಂಗ್ ಬಿಸ್ನೆಸ್ ಟ್ಯೂಲ್ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಅದೊಂದೇ ಪ್ಲಾಟ್ಫಾರ್ಮ್ನಿಂದ ನನಗೆ 11 ಮಿಲಿಯನ್ ಜನರಿಂದ ಫೀಡ್ಬ್ಯಾಕ್ಗಳು ಸಿಗತ್ತೆ ಅಂತ ಆನಂದ್ ಮಹೀಂದ್ರ ಅವರು ಹೇಳಿದ್ದಾರೆ. ಸೊ ಆನಂದ್ ಮಹೀಂದ್ರ ಅವರ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.